ಸಿಎಂ ಸಿದ್ದರಾಮಯ್ಯನವರೇ ಮರವನ್ನು ಕಡಿಸಿ ವಿಕ್ರಮ್ ಸಿಂಹ ಅವರ ತೋಟದಲ್ಲಿ ಹಾಕಿಸಿದ್ದಾರೆ ಅಂತಕ್ಕಂಥ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಸಚಿವ ರಾಜಣ್ಣ ಕಿಡಿಕಾರಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರೇ ಮರ ಕಡಿಸಿ ವಿಕ್ರಮ್ ಸಿಂಹ ತೋಟದಲ್ಲಿ ಹಾಕಿಸಿದ್ದಾರೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ರು. ಅವರ ವಿರುದ್ಧ ಈಗ ಸಚಿವ KN ರಾಜಣ್ಣ ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ಅವರು ಬಹಳ ಹಿರಿಯರು, ಅವರ ಹೇಳಿಕೆಯನ್ನು ಅವರ ಪರಿಶೀಲನೆಗೆ ಮತ್ತು ಅವರ ತಿಳುವಳಿಕೆಗೆ ಬಿಡ್ತೀನಿ. ಅವರು ಸಿಎಂ ಆಗಿದ್ದಾಗ ಹೀಗೆಲ್ಲ ಮಾಡ್ತಾ ಇದ್ರೋ ಏನೋ ಅಂತ ಟಾಂಗ್ ಕೊಟ್ಟಿದ್ದಾರೆ ಹಾಸನದ ಬೇಲೂರಿನಲ್ಲಿ. ಜಯಮ್ಮನ್ ಅವರು ಈ ಭೂಮಿಯನ್ನ ಯಾರಿಗೆ ಕೇಸ್ ಹಾಕೋದಲ್ಲ ವಿಕ್ರಮ್ ಸಿಂಹ ಅವರಿಗೆ ಲೀಸಿಗೆ ಕೊಡ್ತಾರೆ ಭೂಮಿನ ಶುಂಠಿ ಬೆಳೆಯಲಿಕ್ಕೆ. ಆ ಲೀಸ್ ಪೀರಿಯಡ್ ಯಾವಾಗಿಂದ ಪ್ರಾರಂಭ ಆಗುತ್ತೆ? ಜನವರಿ ತಿಂಗಳಿನಿಂದ 24ನೇ ಇಸ್ವಿಯಿಂದ ಪ್ರಾರಂಭ ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ಕೋತಾರೆ ಮುಂದಿನ 27ನೇ ಇಸ್ವಿಯವರೆಗೆ. ಇದರ ಮಧ್ಯದಲ್ಲಿ ಈ 4 ಎಕರೆ ಭೂಮಿನಲ್ಲಿ ಈ ಕಾಡು ಜಾತಿಯ ಮರಗಳಿದೆಯಲ್ಲ ಕಟ್ ಮಾಡ್ಕೊಂಡಿದ್ದಾರೆ. ಕಟ್ ಮಾಡಿದವ್ರು ಯಾರು? ಜಯಮ್ಮ ಮತ್ತೆ ರವಿ ಅಂತಕ್ಕಂಥವ್ರು ಕಟ್ ಮಾಡಿರೋದು. ವಿಕ್ರಮ್ ಸಿಂಗ್ ಸಮಸ್ಯೆ ಅಲ್ಲಿ ಅದಕ್ಕೆ ಸಂಬಂಧ ಇಲ್ಲ ವಿಕ್ರಮ್ ಸಿಂಹನ್ಗೆ. ಇಲ್ಲಿ ನಂತರ ಮುಂದೆ ನಡೆದಂಥ ಪ್ರಕರಣ ಏನಿದೆ, ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಮಾಜರ್ನ ಮಾಡಬೇಕಾದ್ರೆ A1 A2ನ ಜಯಮ್ಮ ಮತ್ತೆ ರವಿ ಮೇಲೆ ಹಾಕಿದ್ರು. ರವಿ ಮೇಲೆ ರಾಕೇಶ್ ಶೆಟ್ಟಿ ಅಂತ ಹೇಳಿ A1 A2 A3 ಇರಲಿಲ್ಲ. ಅಲ್ಲಿ ಯಾರೋ ಒಬ್ಬ ಪುಡಾರಿ ಒಬ್ಬವನೇ, ಅವನಿಗೆ ಇಲ್ಲಾರೋ ಒಬ್ಬ ಹಿಂದೆ ಒಬ್ಬ DFO ಇದ್ದ. ಈಗೆಲ್ಲ ಬೆಂಗಳೂರು ಕುಮಾರಸ್ವಾಮಿ ಅವರು ಅವರು ಮಾಜಿ ಮುಖ್ಯಮಂತ್ರಿಗಳು, ಬಹಳ ಹಿರಿಯರು. ಅವ್ರು ಹೇಳಿದ್ದ ಮಾತುಗಳು ಏನಿದ್ದಾವೆ ಅದನ್ನ ನಿಮ್ಮ ಪರಿಶೀಲನೆಗೆ, ನಿಮ್ಮ ತಿಳುವಳಿಕೆಗೆ ಬಿಡ್ತೀನಿ. ಅವ್ರೇನಾರ CM ಇದ್ರಾಗ ಮಾಡಿಸ್ತಾ ಇದ್ರೇನೋ, ಬೇರೆಯವರು ಮುಖ್ಯಮಂತ್ರಿಗಳು ಯಾರೇ ಆಗಲಿ ಆ ಮಟ್ಟಕ್ಕೆ ಇಳಿದು ಆ ರೀತಿ ನಡ್ಕೊಳ್ತಾರೆ ಅಂತ ಹೇಳಿ ನಾವ್ಯಾರು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಬಹಳ ಬಾಲಿಶವಾದಂತಹ ಅಭಿಪ್ರಾಯ ಅವರು ವ್ಯಕ್ತಪಡಿಸಿದ್ದಾರೆ. ಪರವಾಗಿ ಮಾತಾಡಬೇಕು ಅನ್ನೋ ಕಾರಣಕ್ಕೆ ಮಾತಾಡಿದ್ರೆ ಏನು ಕತೆ ಸರ್? ಅದು ಅವ್ರಿಗೆ ಸೇರಿದಂಥದ್ದು. ಅವ್ರು ಯಾರು ಪರ